ಹಾಯ್, ನನ್ನ ಹೆಸರು ಡಾಕ್ಟರ್ ವಿವೇಕ್ ಬೆಳತ್ತೂರ್. ನಾನು ಸೀನಿಯರ್ ಕನ್ಸಲ್ಟೆಂಟ್ ಮೆಡಿಕಲ್ ಆಂಕಾಲಜಿಸ್ಟ್, ಪ್ರಿಸಿಷನ್ ಆಂಕಾಲಜಿ ಕ್ಲಿನಿಕ್, ವಿಜಯನಗರ, ಬ್ಯಾಂಗ್ಳೂರ್ನಲ್ಲಿ. ನಾನಿವತ್ತು ಬಿಲಿಯರಿ ಟ್ರ್ಯಾಕ್ ಕ್ಯಾನ್ಸರ್ಸ್ ಅಂತ ಹೇಳಿದರೆ ಗಾಲ್ ಬ್ಲಾಡರ್, ನಮ್ಮ ದೇಹದಲ್ಲಿ ಗಾಲ್ ಬ್ಲಾಡರ್ ಅಂತ ಇರುತ್ತಲ್ಲ, ಅದರ ಸುತ್ತಮುತ್ತಲಿನ ಕ್ಯಾನ್ಸರ್ ಬಗ್ಗೆ ನಾನು ಮಾತಾಡ್ತೇನೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಈ ಗಾಲ್ ಬ್ಲಾಡರ್ ಕ್ಯಾನ್ಸರ್ ಮತ್ತು ಕೊಲಾಂಜಿಯೋಕಾರ್ಸಿನೋಮಾ ಅನ್ನುವ ಕಂಡೀಷನ್ಸಲ್ಲಿ ನಾವು ಸುಮಾರು ಅದರ ಇನ್ಕ್ರೀಸ್ ಇನ್ಸಿಡೆನ್ಸ್ ಅಂದರೆ ತುಂಬ ಜಾಸ್ತಿ ಆಗ್ತಾ ಇರೋದಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇದು ಯಾತಿಗೆ ಜಾಸ್ತಿ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಮುಂಚೆ ಇದು ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲ್ ಮತ್ತು ಬಿಹಾರ್ ರಾಜ್ಯಗಳ ಸುತ್ತಮುತ್ತ ಕಾಣಿಸ್ತಾ ಇತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ದಕ್ಷಿಣ ಭಾರತದಲ್ಲೂ ಕೂಡ ನಾವು ಜಾಸ್ತಿಯಾಗಿ ನೋಡ್ತಾ ಇದ್ದೀವಿ. ಸೊ ಇದರ ಗುಣಲಕ್ಷಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಕ್ಯಾನ್ಸರ್ನ ಗುಣಲಕ್ಷಣಗಳು ಜಾಂಡೀಸ್ ಅಥವಾ ಕಾಮಾಲೆ ರೋಗ ಆಗುವಂಥದ್ದು, ಮತ್ತು ವಾಮಿಟಿಂಗ್ ಆಗ್ಬೋದು, ಮತ್ತು ಮೋಷನ್ಸು ಬಿಳಿಯ ಬಣ್ಣದ್ದಾಗಿರುತ್ತೆ, ಹೊಟ್ಟೆ ನೋವು ಆಗ್ಬೋದು. ಇವೆಲ್ಲ ಕೆಲವು ಗುಣಲಕ್ಷಣಗಳು. ಇಂಥ ಏನಾದರೂ ಲಕ್ಷಣಗಳಿದ್ದರೆ ಅಂಥವರು ತಕ್ಷಣ ಒಂದು ಸ್ಕ್ಯಾನಿಂಗ್ ಅಂದರೆ CT ಸ್ಕ್ಯಾನ್ ಮಾಡಿಸ್ಕೊಂಡು ಅದರಲ್ಲಿ ಏನಾದರೂ ಸಂಶಯಗಳಿದ್ದರೆ ನೆಕ್ಸ್ಟ್ ಬಯಾಪ್ಸಿ ಅಂತ ಮಾಡ್ಕೊಳ್ಬೇಕು. ಬಯಾಪ್ಸಿನಲ್ಲಿ ಕನ್ಫರ್ಮ್ ಆದರೆ ನೆಕ್ಸ್ಟ್ ನಾವು ಟ್ರೀಟ್ಮೆಂಟ್ಗೆ ವಿಚಾರ ಮಾಡ್ಬೋದು. ಅರ್ಲಿ ಸ್ಟೇಜಸ್ ಇದ್ದರೆ ಸ್ಟೇಜ್ 1, 2 ಅಥವಾ 3 ಇದ್ರೂ ಕೂಡ ನಾವು ಅದನ್ನು ಆಪರೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದು. ಬಟ್ ದುರದೃಷ್ಟವಶಾತ್ ಇದು ಸಾಧಾರಣ ಇದು ಸ್ಟೇಜ್ 4ನಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಇಂಥ ಸಮಯದಲ್ಲಿ ಕೀಮೊಥೆರಪಿ ಬಹಳ ಮುಖ್ಯ ಆಗುತ್ತೆ. ಮತ್ತು ಇಮ್ಯುನೊಥೆರಪಿ ಅಂತ ಒಂದು ಹೊಸ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಅದಲ್ಲದೆ ಟಾರ್ಗೆಟೆಡ್ ಥೆರಪಿ ಅಂತ ನಾವು ಇತ್ತೀಚಿನ ದಿನಗಳಲ್ಲಿ ಬಹಳವಾಗಿ ಈ ಕಂಡೀಷನ್ಸ್ನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದೆಲ್ಲವನ್ನು ನಾವು ಉಪಯೋಗಿಸ್ಕೊಂಡಾಗ ರೋಗಿಗಳು ಮುಂಚೆ ಏನು 6-8 ತಿಂಗಳು ಬದುಕ್ತಿದ್ದವರು ಸ್ಟೇಜ್ 4ನಲ್ಲಿ ಈಗ 2 ವರ್ಷ ಕೂಡ ದಾಟ್ತಾ ಇದ್ದಾರೆ. ಹಾಗಾಗಿ ಇದರ ಬಗ್ಗೆ ಮಾಹಿತಿ ಬಹಳ ಮುಖ್ಯ. ಸೊ ಟಾರ್ಗೆಟೆಡ್ ಥೆರಪಿ ಅಂತ ಹೇಳಿದರೆ ಒಂದು 5-6 ಟಾರ್ಗೆಟ್ ಥೆರಪಿಗಳು ಬಂದಿದೆ. FGFR ಇನಿಬಿಟರ್ಸ್ ಅಂತ ಹೇಳ್ತೀವಿ, IDH ಇನಿಬಿಟರ್ಸ್ ಅಂತ ಹೇಳ್ತೀವಿ, RET ಇನಿಬಿಟರ್ಸ್ ಅಂತ ಹೇಳ್ತೀವಿ, ಮತ್ತು HER2 ಇನಿಬಿಟರ್ಸ್ ಅಂತ ಹೇಳ್ತೀವಿ, ಮತ್ತು BRAF ಇನಿಬಿಟರ್ಸ್ ಅಂತ ಇದೆ. ಸೊ ಇವೆಲ್ಲ ಹೊಸ ಚಿಕಿತ್ಸಾ ವಿಧಾನಗಳು. ಇವೆಲ್ಲ ಇವಾಗ ನಮ್ಮಲ್ಲಿ ಸಿಗ್ತಾ ಇದೆ. ಹಾಗಾಗಿ ಇವುಗಳನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ಈ ರೋಗಿಗಳು ಮುಂಚೆಗಿಂತ ಇವಾಗ ಬಹಳ ಜಾಸ್ತಿ ಟೈಮ್ ಬದುಕಲಿಕ್ಕೆ ಅದು ಸಹಾಯ ಮಾಡ್ತಾ ಇದೆ. ಹಾಗಾಗಿ ಈ ಥರ ಕ್ಯಾನ್ಸರ್ ಇದ್ದಲ್ಲಿ ಅಕಸ್ಮಾತ್ ಏನು ಎದುರ್ಕೊಳ್ಳೋದು ಬೇಡ, ನಿಮ್ಮ ಆಂಕಾಲಜಿಸ್ಟ್ನ ಸಂಪರ್ಕಿಸಿ ಅಥವಾ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ.